ಮೊದಲನೇದಾಗಿ ನಮ್ಮ ನ್ಯೂಸ್ 27 ಕನ್ನಡಕ್ಕೆ ಜನಧ್ವನಿಗೆ ನಿಮ್ಮಿಬ್ಬರಿಗೂ ನಾನು ನಿಮ್ಮ ಟೆಸ್ಟ್ ಸೀರೀಸ್ ರಿಯಾಲಿಟಿ ಚೆಕ್ ನೋಡಿದೆ, ಭಾಳ ಖುಷಿ ಆಯಿತು. ನಾನು ಅದು ಫೀಡ್ಬ್ಯಾಕ್ ನೋಡಬೇಕಾಗಿತ್ತು. ಇವತ್ತು 51ನೇ ಎಕ್ಸಾಮ್ ನಡೀತಿದೆ ಸರ್. ನಾನು SSLC ಕನ್ನಡ ಮೀಡಿಯಂ ಓದಿದೆ. రేపు ఎగ్జామ్ ఉంది అంటే ఈ పద్దే చదువుతాండింది. అందుకే నేను ఆలోచిస్తే రేపు ఎగ్జామ్ ఉంది అంటే ఈ 10 చదువుతాము. అందుకే డైలీ వాళ్ళు ఎగ్జామ్ పెట్టకూడదు అని ఇప్పుడు SSLC వాళ్ళకి డైలీ ఎగ్జాము 100 ఎగ్జామ్లు 48 అయింది, ఇప్పుడు 49 50 ಅయింది, 20 51 ಡೈಲಿ ಎಕ್ಸಾಮ್ ಇಡ್ತಿದ್ದೀವಿ. ಸೊ ಇದರಿಂದ ಏನು ಅಂದರೆ ಶನಿವಾರ ಮಾತ್ರ ಇಟ್ಟರೆ ಶುಕ್ರವಾರ ರಜಾ ಹಾಕ್ಬಿಡ್ತಾರೆ ಇವರು. ಶನಿವಾರ ಡೈಲಿ ಇಟ್ಟರೆ ಯಾವತ್ತು ರಜಾ ಹಾಕೋಕ್ಕಾಗುತ್ತೆ? ಸೊ ಓದ್ತಾರೆ. SLC ಮಕ್ಳಿಗೆ ಒಳ್ಳೇದಾಗುತ್ತೆ. ನಾನೊಂದು ಇದಕ್ಕೆ 48 ಎಕ್ಸಾಮ್ಗೆ ಒಂದು 15-20 ಲಕ್ಷ, ಈಗ ಒಂದು 40 ಲಕ್ಷ ಹತ್ತತ್ರ ಖರ್ಚು ಮಾಡಿ SLC ಮಕ್ಕಳಿಗೆ ಡೈಲಿ ಪರೀಕ್ಷೆ ಇಟ್ಟು ಅದು ಬೇರೆ ಶಾಲೆಗೆ ಇಂಟರ್ ಸ್ಕೂಲ್ ಎವ್ಯಾಲ್ಯೂಯೇಷನ್ ಮಾಡಿಸ್ತಿದ್ದೀನಿ. ಸರ್ಕಾರಿ ಶಾಲೆ ಮಕ್ಳಿಗೆ ಒಳ್ಳೇದಾಗಬೇಕು. ಶ್ರೀಮಂತರಿಗೆ ನಾನೇ ಹಾಕೋಣ, ಶ್ರೀಮಂತರಿಗೆ ಬೇರೆಯವ್ರು ಇದ್ದಾರೆ. ನಾನು ಬಡವ್ರಿಗೆ SC STಗೆ ಅವ್ರ ಕಷ್ಟ ಕೇಳಕ್ಕೆ ನಾನಿದ್ದೀನಿ. ಸರ್ಕಾರಿ ಶಾಲೆಯಲ್ಲಿ ಓದೋರು ಭಾಳ ಹಿಂದುಳಿದವರು ಮಕ್ಕಳು ತಾನೆ. ಆ ಮಗುಗೆ ಏಮ್ಸ್ಗೆ ಹೋಗ್ಬೇಕು, ಡಾಕ್ಟ್ರ್ ಆಗಬೇಕು, IITಗೆ ಹೋಗ್ಬೇಕು ಅಂತ ಆಸೆ ಇರಲ್ವ? ಏನು ದೊಡ್ಡ ದೊಡ್ಡ ಬ್ಯಾಕ್ಗ್ರೌಂಡಿಂದ ಇದ್ದರೆ ಸರಸ್ವತಿ ಒಲಿದ್ರೆ ಯಾವ ಲೆಕ್ಕ? ಅಪ್ಪ ಅಮ್ಮ ಇಲ್ದಾರ ನನ್ನಂತ ಹುಡುಗ ಇವತ್ತೊಂದು TP ಮೆಂಬರ್ ಆಗೋಕ್ಕಾಗಲ್ಲಣ್ಣ. ಅಂಥದ್ದು ಸರಸ್ವತಿ ಒಲಿದ್ಲು MLA ಅದೇ. ಸೊ ಈ ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಎಂಥ ಪ್ರತಿಭೆ ಇದ್ದಾರೆ ಯಾರಿಗೆ ಗೊತ್ತು? ಇಸ್ರೋ, ಏಮ್ಸು, IITಯಲ್ಲಿ ಹೋಗ್ಬೋದು. ಅಂಥ ಪ್ರತಿಭೆಗಳನ್ನ ಆಚೆ ತರಬೇಕು ಅನ್ನೋದು ನನ್ನ ಆಸೆ. ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ಆ ಮಕ್ಕಳ ಲೈಫಲ್ಲಿ ಒಂದು ಮುಗುಳ್ನಾಗೆ ನೋಡಿ. 4 ವರ್ಷ ಆದಮೇಲೆ ಕೊನೆ ವರ್ಷ ನನ್ನ ಮಕ್ಳಿಗೆ ಬಟ್ಟೆ ಕೊಡ್ತಿಲ್ಲ, ಆ್ಯಂಬುಲೆನ್ಸ್ ಹಾಕಿಲ್ಲ, ಲಾಸ್ಟಲ್ಲಿ ಸುಮ್ಮನೆ ಒಂದು ಆ್ಯಂಬುಲೆನ್ಸ್ ಇಟ್ಟು ಓಡಿಸ್ತಿಲ್ಲ. ಆ್ಯಂಬುಲೆನ್ಸು, ಬಟ್ಟೆ, ಸ್ಕಾಲರ್ಶಿಪ್ಪು. ಯಾವಾಗ ಸರ್ ನನ್ನ ಎಲೆಕ್ಷನ್ ಇರೋದು? ಇನ್ನು 4 ವರ್ಷಕ್ಕೆ. ನನಗೇನು ದುಡ್ಡು ಜಾಸ್ತಿ ಇದೆಯಾ? ದುಡ್ಡು ಎತ್పెట్టుకొని తీరా 40-60లో 4 తీరా అప్పయ్య అని తీసి పెట్టచ్చు ಬೇರೆ వాళ్ళ ಥರ. ఒక 100 ఎకరాలు కొనచ్చు ಬೇರೆ వాళ్ళ ಥರ. చచ్చిపోతే మూలలో పూడుస్తారు యజమానుడు, సెంటర్లో వేస్తారా? మూలలో పూడుస్తారు, సెంటర్లో పూడిస్తే రేట్ తగ్గెల్దే. నువ్వు 100 ఎకరాలు చేసి సంపాదించిన సెంటర్లో వేస్తారా? బిడ్డలు వద్దు, రేట్ పోతుంది, మూలలోకి వేసి ముగిస్తారు. ఏమో ఇంగారంత కాస్ట్లీ అయితే శ్మశానంలోకి పారేస్తారు. దానికి ఊరికే తల కొట్టుకొని ఊరికే ఎకరాలు ఏం సంపాదించేది? 1000 కోట్లు ఉండేవాడు అన్నముషారే ತಾನೆ. ఏమో సోనా మసూరి తినచ్చు ಅದು కదా. వాళ్ళు ఇంకా ಸಪ್ಪಗೆ ತಿನ್ನೋದೆ. ನೀವು ನೋಡಿದ್ದೀರಾ? ಶ್ರೀಮಂತರ ಮನೆಯಲ್ಲಿ ಅನ್ನ ಸಾರು ಜೊತೆ ತುಪ್ಪ, ಉಪ್ಪಿನಕಾಯಿ, ಮಿಕ್ಸರ್ ಎಲ್ಲ కొడతారు. ಆದರೆ బడూరు ಮನೆಯಲ್ಲಿ ಅನ್ನ సారు ಮಾತ್ರ ಕೊಡ್ತಾರೆ. ಯಾಕೆ ಗೊತ್ತಾ? ಈ శ్రీమంతుల మనేలు రే మేము చేసిండే షారు అన్నం సప్పుగుంది, ఇవన్నీ వేసుకొని తినరా అని. పేదోళ్ళు ఇంట్లో యాళ్ళ సైడ్లు ఇరు అంటే మేము చేసిండే అన్నము షారే బాగుంది తినరా పయ్యా అని. ఏమన్నా మీరు ಶ್ರೀಮಂತರ ಇಂటిಗೆ పోండి, ಆ ಸುಟ್ಟು పొదు పెట్టింటారు. ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೇದಾಗಬೇಕು ಅಂತ ಬಯಸ್ತೇನೆ. ಈಗ ನಿಮ್ಮ ಕಾರ್ಯಕ್ಕೆ ವಿದ್ಯಾರ್ಥಿಗಳು ತುಂಬಾನೇ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಆ ಒಂದು ಜೀವನ ರೂಪಿಸ್ಕೊಳ್ಳೋದಕ್ಕೆ ಈಗ ನಾಳೆ ಮೋಸ್ಟ್ಲಿ ಒಂದು PUC ಮಕ್ಕಳ ಕ್ಲಾಸ್ ತಗೋಬೇಕು ಅಂತಿದ್ದೀನಿ. ನಾನು ನಿನ್ನೆ ಪಾಠನೂ ಮಾಡ್ತಿದ್ದೀನಿ ಸರ್. ಒಂದು ನಾನು ನಂಬಿರೋದಿಷ್ಟೇ, ಒಳ್ಳೇದು ಮಾಡೋಕ್ಕೆ ಬಂದಿದ್ದೀವಿ, ಮಾಡೋಕ್ಕಣ ಅಣ್ಣ. ಈಗ ಮನೆಗೂ ಹೋಗಿ SLC ಓದೋ ಮಕ್ಳಿಗೆ 1000, PUC ಅವ್ರಿಗೆ 2000, 3000 ರೂಪಾಯಿ, 5-6 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ ಅಣ್ಣ. ಅಮ್ಮ ಆಂಬುಲೆನ್ಸ್ಗೆ ತಿಂಗಳಿಗೆ 15 ಲಕ್ಷ ಖರ್ಚು ಮಾಡ್ತಿದ್ದೀನಿ ಅಣ್ಣ. ಯಾಕೆ ಮಾಡ್ತಿದ್ದೀನಿ? ನನ್ನ ತಂದೆದೇ ಆಗಿರೋ ಸಮಸ್ಯೆ ಯಾರಿಗೂ. ಈ ಊರಲ್ಲಿ 3-4 ಜನ ಕೇಳಿದ್ರು, ನಾಳೆ ಕರ್ಕೊಂಡೋಗಿ ತೋರಿಸ್ತೀನಿ ಸರ್. ಇದು ಒಳ್ಳೇದು ಮಾಡಬೇಕು ಅಂತ ಮನಸ್ಸಿಂದ ಬಂದರೆ ಅಲ್ವಾ ಸರ್ ಆಗೋದು? ಇಲ್ಲ, ನನಗೆಲ್ಲ ಇದೆ. ಚಿಕ್ಕಬಳ್ಳಾಪುರನ ಮತ್ತೊಂದು ಹಂತಕ್ಕೆ ನಾನು ಮೊದಲೇ ಹೇಳ್ತೀನಿ, ನನ್ನ ಕೈಯಲ್ಲಿ ಸಿಂಗಪೂರ್ ಎಲ್ಲ ಮಾಡೋಕ್ಕಾಗಲ್ಲ, ಚಿಕ್ಕಬಳ್ಳಾಪುರ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸರ್.